ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 28ನೇ ಅಧ್ಯಾಯ. ಕಾದರವಳ್ಳಿಯ ಗೌಡರು ಅಜ್ಜನವರನ್ನು ಕರೆದೊಯ್ಯಲು ಭಕ್ತರನ್ನು ಕೂಡಿಕೊಂಡು ಸಂಪಗಾಮಿಗೆ ಬಂದದ್ದು. ಗುರುಗಳನ್ನು ಕರೆಯಲಿಕ್ಕೆ ಗೌಡರು ಮರುದಿನವೇ ಸಾರ್ಧರಂದು ಗುರುವಿನ ಆಜ್ಞೆಯ ಶಿರದೊಳ್ವಹಿಸಿ ನಿಂತರೆರಡು ದಿನ. ವಚಕ ಮಹಾಶೇರೆ, ಹಿಂದಿನ ಅಧ್ಯಾಯದಲ್ಲಿ ವೀರಾಪುರ ರುದ್ರಗೌಡನಿಗೆ ಭವಿಷ್ಯ ನುಡಿದು ಆಶೀರ್ವದಿಸಿ ಸಂಪಗಾಮಿಯ ಬೈಲಬಸವಣ್ಣನ ಗುಡಿಯಲ್ಲಿದ್ದು ಬಸವೇಶ್ವರನ ದರ್ಶನ ತೆಗೆದುಕೊಂಡು ಅಲ್ಲಿಯ ಭಕ್ತರಾದ ಮಲ್ಲಪ್ಪ ಪಟೇಲ್, ಚನ್ನಬಸಯ್ಯ ಸ್ವಾಮಿ, ಚರಂತಿಮಠ್, ಬಾಳಪ್ಪ ಕೊಳವಿ, ಡಾಕ್ಟರ್ ಗದಿಗೆಪ್ಪ ಓಜನ್ನವರ್ ಹಾಗೂ ಗದಿಗೆಪ್ಪ ಕೋತ್ ಇತ್ಯಾದಿ ಭಕ್ತರ ಅಪೇಕ್ಷೆಯ ಮೇರೆಗೆ ಸಂಪಗಾಮಿಯಲ್ಲಿ 3 ತಿಂಗಳು ಭಜನೆ, ಶಾಸ್ತ್ರ, ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅವರ ಬಯಕೆಗಳನ್ನು ಈಡೇರಿಸುತ್ತಾ ಭಕ್ತರನ್ನು ಉತ್ತರಿಸುತ್ತಾ ಆನಂದದಲ್ಲಿ ವಿಹರಿಸುತ್ತಿದ್ದರೆಂಬ ವಿಷಯವನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆಲಿಸಿರುತ್ತೀರಿ. ಇನ್ನು ಮುಂದಿನ ಅಧ್ಯಾಯವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಲಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಸಂಪಗಾಮಿಯಿಂದ ಕಾದರವಳ್ಳಿಗೆ ಅಜ್ಜನವರನ್ನು ಕರೆದುಕೊಂಡು ಬರುವುದು ಅಷ್ಟು ಸುಲಭದ ಕಾರ್ಯವಲ್ಲವೆಂಬುದನ್ನರಿತ ಪಾಟೀಲರು ಬರುವಾಗ ಅವರಿಗೆ ಅತ್ಯಂತ ಪ್ರಿಯಕರವಾಗಿರತಕ್ಕಂತಹ ಭಕ್ತರನ್ನು ಕರೆತಂದಿದ್ದರು. ಅಜ್ಜನವರು ಈಗ ಮುರುಗಪ್ಪ ಟೊನ್ನಿಶೆಟ್ಟರ ಮನೆಯಲ್ಲಿ ಇರುವ ಬಗ್ಗೆ ತಿಳಿದು ನೇರವಾಗಿ ಅಲ್ಲಿಗೆ ಹೋಗಿ ಅಜ್ಜನವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿದರು. ಅಜ್ಜನವರು ಗೌಡರನ್ನು ನೋಡಿ ಮುಗುಳುನಗೆ ನಗುತ್ತಾ ಅವರ ಮಸ್ತಕದ ಮೇಲೆ ಕೈಯಾಡಿಸಿದರು. ಆಗ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನು ಪ್ರೀತಿ ವಾತ್ಸಲ್ಯದಿಂದ ಕಂಡಂತೆ ಭಾಸವಾಯಿತು. ಬಳಿಕ ಶೆಟ್ಟರು ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ತೃಪ್ತಿಪಟ್ಟುಕೊಂಡರು. ಮುಂದೆ ಗೌಡರು ಮತ್ತು ಕಾದರವಳ್ಳಿಯ ಉಳಿದ ಭಕ್ತರೆಲ್ಲ ಕೂಡಿ ಅತಿ ವಿನಯದಿಂದ ಅಜ್ಜನವರೇ, ತಾವು ನಮ್ಮೂರನ್ನು ಬಿಟ್ಟು ಇಲ್ಲಿಗೆ ಬಂದು 3 ತಿಂಗಳಾದವು. ನಾವೆಲ್ಲರೂ ತಾಯಿಯನ್ನು ಕಳೆದುಕೊಂಡ ಮಗುವಿನಂತಾಗಿದ್ದೇವೆ. ಆದ್ದರಿಂದ ತಾವು ಕಾದರವಳ್ಳಿಗೆ ತಿರುಗಿ ಆಗಮಿಸಲೇಬೇಕೆಂದು ಬೇಡಿಕೊಂಡರು. ತಾವು ಕಾದರವಳ್ಳಿಯ ಭಕ್ತರನ್ನು ಮರೆತು ಬಿಟ್ಟಿರುವಿರಿ. ದಯವಿಟ್ಟು ನಾಳೆ ನಮ್ಮೂರಿಗೆ ನೀವು ಬರಲೇಬೇಕು ಎಂದು ತಮ್ಮ ಅತ್ಯಂತ ಉತ್ಕಟವಾದ ಆಶೆಯನ್ನು ವ್ಯಕ್ತಪಡಿಸಿದರು. ಆಗ ಸಂಪಗಾಮಿಯ ಸದ್ಭಕ್ತನಾದ ಮುರುಗಪ್ಪ ಶೆಟ್ಟರು, ಪಾಟೀಲರೇ, ಹೀಗೆ ಕಠೋರವಾಗಿ ಹೇಳಿದರೆ ಹೇಗೆ? ಅಜ್ಜನವರು ಇಲ್ಲಿ 12 ತಿಂಗಳು ಇರಲೇಬೇಕು. ಇಲ್ಲಿದ್ದ ಮುಮುಕ್ಷುಗಳಿಗೆ ಇನ್ನೂ ತೃಪ್ತಿಯಾಗಿಲ್ಲ. ಅರ್ಧಕ್ಕೆ ಜ್ಞಾನಬೋಧಿ ನಿಂತು ಬಿಡುತ್ತದೆ. ದಯವಿಟ್ಟು ಅವಸರ ಮಾಡಬೇಡಿರಿ ಎಂದರು. ಆಗ ಪಾಟೀಲರು, ಇಲ್ಲಿ ಇಷ್ಟು ದಿನ ಇದ್ದಾಯಿತು, ಇನ್ನು ನಮ್ಮೂರಲ್ಲಿ ಕೆಲವು ದಿವಸ ಇರಲಿ. ಸಾಧ್ಯವಾದರೆ ನಂತರ ತಾವು ಕರೆದುಕೊಂಡು ಬಂದು ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಿರಿ. ಈ ದಿವಸ ನಾವು ಅದಕ್ಕಾಗಿಯೇ ಕರೆಯಲು ಬಂದಿದ್ದೇವೆ. ನಮ್ಮೂರ ಭಕ್ತರು ನಾವು ಬರುವ ದಾರಿಯನ್ನೇ ಕಾಯುತ್ತಿರುವರು ಎಂದು ಹೇಳಿದರು. ಆಗ ಮುರುಗಪ್ಪ ಶೆಟ್ಟರು ಮತ್ತು ಸಂಪಗಾಮಿಯ ಸದ್ಭಕ್ತರು ಮನಸ್ಸಿಲ್ಲದ ಮನಸ್ಸಿನಿಂದ ಅಜ್ಜನವರ ಸಾನ್ನಿಧ್ಯದಿಂದ ದೂರಾಗುವ ಕಾಲ ಬಂದಿತ್ತಲ್ಲ ಎಂದು ಮರುಗುತ್ತಾ ಗೌಡರಿಗೆ ಸಮ್ಮತಿಸಿದರು. ಎಂದಿನಂತೆ ಸಾಯಂಕಾಲ ಭಜನೆ, ಶಾಸ್ತ್ರ, ಪ್ರವಚನಗಳು ಪ್ರಾರಂಭವಾದವು. ಗ್ರಾಮದ ಸಕಲ ಸದ್ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಅಜ್ಜನವರ ಪೂಜೆಯನ್ನು ಮಾಡಿ ಆನಂದ ಸಾಗರದಲ್ಲಿ ತೇಲಾಡಿದರು. ಆಗ ಅಜ್ಜನವರು, ಗೌಡರೇ, ಭಕ್ತರಿಗೆ ಏನಾದರೂ ಹೇಳ್ರಿ ಎಂದು ಅಪ್ಪಣೆ ಮಾಡಿದರು. ಆಗ ಶ್ರೀ ಬಸನಗೌಡ ಪಾಟೀಲರು, ನಾನೇನು ಹೇಳ್ರಿ, ನೀವೆಲ್ಲ ಹೇಳಿದ ಮೇಲೆ ಇನ್ನೇನು ಉಳಿದೈತಿ ಎಂದು ವಿನಮ್ರ ಭಾವದಿಂದ ಬೇಡಿಕೊಳ್ಳಲು, ಇರಲಿ, ಏನಾರ ಹೇಳ್ರಿ ಎಂದು ಅಜ್ಜನವರು ಆಜ್ಞಾಪಿಸಿದಾಗ ಗೌಡರು ಅಜ್ಜನವರಿಗೆ ನಮಸ್ಕರಿಸಿ, ಇಲ್ಲಿ ನೆರೆದ ಯಾವತ್ತು ಸದ್ಭಕ್ತರೇ, ಈಗ 3 ತಿಂಗಳಿಂದ ಶ್ರೀ ಸದ್ಗುರುಗಳ ಸನ್ನಿಧಾನದಲ್ಲಿ ಆತ್ಮಜ್ಞಾನದ ವಿಷಯ ತಿಳಿದು ಧನ್ಯರಾಗಿದ್ದೀರಿ. ಅಜ್ಞಾನಾಂಧಕಾರವನ್ನು ನಾಶ ಮಾಡಿ ಆತ್ಮಜ್ಞಾನವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಸಿದ್ಧರಾಗಿರುತ್ತೀರಿ. ಶ್ರೀ ಗುರುಕೃಪೆಯಾಗಿ ಕೃತಾರ್ಥರಾಗಿದ್ದೀರಿ. ನಿಮ್ಮ ಮಲ ವಿಕ್ಷೇಪಾದಿ ದೋಷಗಳು ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ನಿಮ್ಮ ಅಂತಃಕರಣ ಪರಿಶುದ್ಧವಾಗಿ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣನಾದ ಸಚ್ಚಿದಾನಂದ ಸ್ವರೂಪ ಜ್ಞಾನವು ನಿಮಗಾಗಿರುವುದರಿಂದ ಶ್ರೀ ಅಜ್ಜನವರ ವಾಣಿಯನ್ನು ಕೇಳಿದ ನೀವೆಲ್ಲರೂ ಧನ್ಯ. ತಮ್ಮ ಸ್ವರೂಪ ಜ್ಞಾನವನ್ನು ಚೆನ್ನಾಗಿ ಮಾಡಿಕೊಂಡಿರುತ್ತೀರಿ. ಇದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಅಜ್ಜನವರಿಗೆ ನಮಸ್ಕರಿಸಿ ಕುಳಿತರು.
ಆಮೇಲೆ ಅಜ್ಜನವರು ಭಕ್ತರನ್ನುದ್ದೇಶಿಸಿ ಮಾನವನು ಜನನ ಮರಣಾತ್ಮಕ ಬಂಧನದಿಂದ ಪಾರಾಗುವ ಬಗ್ಗೆ ಯಾವ ಸಾಧನೆಗಳು ಉಂಟೋ ಅದನ್ನೇ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿರಿ. ತೂಷ್ಣೀಭೂತ್ ಉಪಾಸಿತ ನಚ್ಚೈಚನ್ಮನಸ ಅಪಿ ಅಭ್ಯಾವರ್ಥೇತ ಬ್ರಹ್ಮಾಸ್ಮೆ ಬಾಹ್ಯನಂತರ ಮಾಶ್ನುಯಾತ್. ಅಂದರೆ ನಿತ್ಯಾನಿತ್ಯ ವಿವೇಕಶೀಲನಾಗಿ ಬ್ರಹ್ಮಪ್ರಾಪ್ತಿಯ ಉತ್ಕಟೇಚ್ಛೆಯುಳ್ಳ ಜಿಜ್ಞಾಸು ಪುರುಷನು ಸರ್ವಕರ್ಮಗಳನ್ನು ತ್ಯಾಗ ಮಾಡಿ ಆ ಬ್ರಹ್ಮದ ಉಪಾಸನೆಯನ್ನೇ ಮಾಡಬೇಕು. ಇಹಲೋಕ ಪರಲೋಕಗಳ ಇಚ್ಛೆಯನ್ನು ಮಾಡಬಾರದು. ಹೀಗೆ ಆದ ಮೇಲೆ ಬ್ರಹ್ಮನ ಸಾಕ್ಷಾತ್ಕಾರವಾಗಿ ಅವನೇ ಇವನಾಗುವನು ಎಂದು ಬೋಧಿಸುವ ಸನಸ್ತು ಜಾತಿಯ ಗ್ರಂಥದ ವಾಕ್ಯದಂತೆ ಸತತವಾಗಿ ಬ್ರಹ್ಮಾನುಸಂಧಾನದಲ್ಲಿಯೇ ಇರತಕ್ಕದ್ದು. ಶ್ರೀ ಸದ್ಗುರುನಾಥನು ಶಿಷ್ಯನಿಗೆ ತತ್ವಮಸಿ ಎಂಬ ಮಹಾವಾಕ್ಯವನ್ನೇ ಉಪದೇಶ ಮಾಡುವನಲ್ಲದೆ ಆ ಮಹಾವಾಕ್ಯದ ಯಥಾರ್ಥದ ತಿಳುವಳಿಕೆಯನ್ನು ಬಿಂಬಿಸಬೇಕಾದರೆ ಅವನಿಗೆ ಶ್ರವಣ ಮನನ ನಿಧಿಧ್ಯಾಸಗಳು ಅವಶ್ಯವಾಗಿ ಬೇಕು. ಪ್ರಥಮತಃ ಗುರುಗಳಲ್ಲಿ ಸಂಪೂರ್ಣ ನಿಸ್ಸೀಮವಾದ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಿಂದಲೇ ಗುರುಪದೇಶ ಫಲಪ್ರದವಾಗುವುದು. ಹಾಗೆ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾದರೆ ಅದರಲ್ಲಿ ಶ್ರೇಯಸ್ಸು ಲಭಿಸುವುದು ನಿಶ್ಚಿತ. ನಿಷ್ಠೆಯ ಪರಾಕಾಷ್ಠತೆಯ ಸ್ಥಿತಿಯೇ ಶ್ರದ್ಧೆ. ಅಂತಹ ಶ್ರದ್ಧೆಯುಳ್ಳವನಿಗೆ ಸದ್ಗುರುಗಳು ಬೋಧಿಸಿದ ನೀನು ಬ್ರಹ್ಮವೇ ಇರುವಿ ತತ್ವಮಸಿ ಎಂಬ ಮಹಾವಾಕ್ಯದ ಉಪದೇಶವಾದರೂ ಇಂತಹ ಶ್ರದ್ಧೆಯಿಂದಲೇ ಫಲ ಕೊಡುವುದು. ಆಗ ಅಹಂ ಬ್ರಹ್ಮಾಸ್ಮಿ ಎಂಬ ದೃಢವಾದ ಜ್ಞಾನ ಲಭಿಸಿ ಬ್ರಹ್ಮಾನಂದದಲ್ಲಿಯೇ ಕಾಲ ಕಳೆದು ಮೋಕ್ಷ ಹೊಂದುತ್ತಾರೆ. ಅಂಥವನಿಗೆ ಕರ್ಮವೆಲ್ಲಿಯದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಯತೇಧಾಂಸಿ ಸಮಿದ್ಧೋಗ್ನಿರ್ಭಿಸ್ಮನಾತ್ ಕುರು ತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾನಾತ್ ಕುರುತೆ ತಥಾ. ಅಂದರೆ ಪ್ರಜ್ವಲಿಸುವ ಅಗ್ನಿಯು ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಭಸ್ಮ ಮಾಡುತ್ತದೆಯೋ ಹಾಗೆ ಜ್ಞಾನರೂಪಿ ಅಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಿ ನಾಶಪಡಿಸುತ್ತದೆ. ಅಂದ ಮೇಲೆ ಜ್ಞಾನಿಗೆ ಕರ್ಮದ ಕಾಟವು ಎಲ್ಲಿಯದು? ಇಲ್ಲಿ ಎಲ್ಲ ಕರ್ಮದ ಅರ್ಥ ಸಂಚಿತ ಕರ್ಮ ಎಂದು ಹೇಳಲ್ಪಟ್ಟಿದೆ. ಏಕೆಂದರೆ ಪ್ರಾರಬ್ಧ ಕರ್ಮವಾದರೆ ಅದನ್ನು ಅವನು ಭೋಗಿಸುತ್ತಿರುವುದರಿಂದ ಅದು ತನ್ನಿಂದ ತಾನೇ ನಷ್ಟವಾಗಿ ಹೋಗುತ್ತದೆ. ಸಂಚಿತ ಕರ್ಮವು ಯಾವಾಗ ನಾಶವಾಗುತ್ತದೆಯೋ ಆಗ ಸೂಕ್ಷ್ಮ ಶರೀರದ ಆಶ್ರಯ ತಪ್ಪಿ ಹೋಗುವುದು. ಪರಂತು ಸ್ಥೂಲ ಶರೀರ ಇರುವ ತನಕ ಅದು ಬಲಹೀನವಾಗಿ ತನ್ನ ಕಾರ್ಯವನ್ನು ಹೇಗೋ ನಡೆಸುತ್ತಲೇ ಇರುವುದು. ಪ್ರಾರಬ್ಧ ಕ್ಷಯವಾದ ಕೂಡಲೇ ಸ್ಥೂಲ ಶರೀರ ಬಿದ್ದು ನಷ್ಟವಾಗಲು ಸೂಕ್ಷ್ಮ ಶರೀರ ಒಂದಕ್ಕೆ ಇರಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆಶ್ರಯವೇ ಇಲ್ಲದಾದ ಮೇಲೆ ಅದು ನಾಶವಾಗಿ ಹೋಗುತ್ತದೆ. ಜ್ಞಾನಿಯ ಅಂತಃಕರಣ ನಿರ್ಮಲ ಅಂದರೆ ವಾಸನಾ ಶೂನ್ಯವಾಗಿರುವನು. ಅಂತಹ ವಿಶುದ್ಧ ಅಂತಃಕರಣದಲ್ಲಿ ಸಂಶಯ ವಿಪರ್ಯಗಳು ಏನು ತೋರದೆ ತತ್ವಜ್ಞಾನೋದಯವಾಗುವುದು. ಅದರಿಂದ ನಾನು ಸಚ್ಚಿದಾನಂದ ಆತ್ಮ ಇದ್ದೇನೆ, ಸ್ವಭಾವದಿಂದಲೂ ನಿರ್ವಿಕಾರನಿದ್ದೇನೆ, ಅರ್ಥಾತ್ ಮುಕ್ತನಿದ್ದೇನೆ ಎಂದು ದೃಢ ನಿಶ್ಚಯವಾಗಿ ಹೋಗುತ್ತದೆ. ಈ ಪ್ರಕಾರ ಜ್ಞಾನೋದಯದಿಂದ ಅವನ ಅಜ್ಞಾನವು ದೀಪದಿಂದ ಕತ್ತಲೆಯು ನಾಶವಾದಂತೆ ಜ್ಞಾನೋದಯದಿಂದ ಅಜ್ಞಾನವೆಂಬ ಅಂಧಕಾರ ನಾಶವಾಗುತ್ತದೆ. ಕಾರಣ ಶರೀರವಾದರೂ ನಷ್ಟವಾಗಿ ಹೋಗುತ್ತದೆ. ಆಗ ಜ್ಞಾನಿಯು ಜೀವನ್ಮುಕ್ತನಾಗಿಯೇ ಸಂಚರಿಸುತ್ತಿರುವನು. ಎಲ್ಲಿಯವರೆಗೆ ಅವನ ಪ್ರಾರಬ್ಧ ನಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೂ ಅವನ ವ್ಯವಹಾರ ನಡೆಯುತ್ತಲೇ ಇರುತ್ತದೆ. ಪ್ರಾರಬ್ಧ ಭೋಗ ಮುಗಿದ ಕೂಡಲೇ ಸ್ಥೂಲ ಶರೀರ ಬೀಳುವುದು. ಹಾಗೆ ಸ್ಥೂಲ ಶರೀರ ನಾಶವಾದ ಮೇಲೆ ಅದರ ಆಶ್ರಯದಲ್ಲಿಯೇ ಇದ್ದ ಸೂಕ್ಷ್ಮ ಶರೀರಕ್ಕೆ ಆಶ್ರಯವೇ ಇಲ್ಲದಾಗಲು ಅದಾದರೂ ತನ್ನ ಉಪಾಧನ ವಸ್ತುಗಳಲ್ಲಿಯೇ ಕೂಡಿ ಹೋಗುತ್ತದೆ. ಇದಕ್ಕೆ ಶ್ರುತಿ ಪ್ರಮಾಣವೂ ಇದೆ. ನತಸ್ಯ ಪ್ರಾಣ ಉತ್ಖಾಮ್ನಂತೆ. ಅಂದರೆ ಜ್ಞಾನಿಯ ಪ್ರಾಣ ಪುನಃ ಎರಡನೆಯ ಶರೀರದಲ್ಲಿ ಎಂದೂ ಪ್ರವೇಶಿಸುವುದಿಲ್ಲ. ಮುಮುಕ್ಷುಗಳಿರ ಜ್ಞಾನೋಪದೇಶವಾಗುವ ರೀತಿಯನ್ನು ಹಾಗೂ ಅದರಿಂದ ಮೋಕ್ಷ ಹೊಂದುವ ಪರಿ ಎಲ್ಲವನ್ನೂ ನಿಮಗೆ ಸೂಕ್ಷ್ಮವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ.
ಇದನ್ನು ಸದಾ ಮನನ ಮಾಡುತ್ತಾ ಹೋದರೆ ಸಾಕು, ನಿಮಗೆ ನಿಶ್ಚಿತವಾದ ಫಲ ದೊರೆಯುವುದು. ಗುರುಗಳಲ್ಲಿ ಶ್ರದ್ಧೆ ಇಟ್ಟರೆ ನಿಶ್ಚಿತವಾಗಿಯೂ ನಿಮಗೆ ಫಲ ದೊರೆಯುವುದು. ಯೋಗ ವಾಸಿಷ್ಠ ಗ್ರಂಥದಲ್ಲಿ ಯಾರು ಗುರುಗಳೆಂದರೆ ಸಾಕ್ಷಾತ್ ಪರಶಿವನೇ ಎಂಬ ಅತೀವ ನಿಷ್ಠೆಯಿಂದ ಇರುವರೋ ಅವರಿಗೆ ಮುಕ್ತಿ ಎಂದರೆ ಹೂವನ್ನು ಹೂವಿನ ಗಿಡದಿಂದ ಹರಿಯುವುದಕ್ಕಿಂತಲೂ ಹಾಗೂ ವಿಶಾಲವಾದ ಸಾಗರದಂತೆ ವಿಸ್ತಾರವಾಗಿದ್ದ ಭವಸಾಗರವು ಆಕಳ ಹೆಜ್ಜೆಯಷ್ಟು ಕಿರಿದಾಗಿರುವುದೆಂದು ನಿರೂಪಿಸಲ್ಪಟ್ಟಿದೆ. ಇದರ ತಾತ್ಪರ್ಯವೆಂದರೆ ಅತ್ಯುತ್ತಮ ಅಧಿಕಾರಿಗೆ ಯಾವುದೇ ಶ್ರಮವಿಲ್ಲದೆ ಮೋಕ್ಷವು ಸಹಜವಾಗಿಯೇ ದೊರಕುವುದು, ಭವಸಾಗರದಿಂದ ಸಹಜವಾಗಿಯೇ ಪಾರಾಗುವುದು ಎಂದು ನಿಶ್ಚಿತವಾಗಿ ತಿಳಿಯಬೇಕು. ಆದುದರಿಂದ ನೀವಾದರೂ ಇಲ್ಲಿಯವರೆಗೆ ಆಧ್ಯಾತ್ಮ ವಿಷಯವನ್ನು ಶ್ರವಣ ಮಾಡಿದ್ದೀರಿ, ಅದರಂತೆ ಮನನವೂ ಆಗಿದೆ. ಇನ್ನು ಮೇಲೆ ಸದಾ ಅದೇ ಧ್ಯಾನದಲ್ಲಿರುವುದೇ ನಿಧಿಧ್ಯಾಸನವು. ಈ ಎಲ್ಲ ವಿಷಯವೂ ನಿಮಗೆ ಮೊದಲೇ ತಿಳಿದಿದ್ದರೂ ಸಹಿತ ಪುನಃ ಈ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಹೇಳಬೇಕಾಗಿದೆ. ಶನೈರೂಪ ರಮೇದ ಬುದ್ಧ್ಯಶಾಧ್ಯುತಿಘ್ರ ಹಿತಯ ಆತ್ಮಸಂಸ್ಥಂ ಮನಂ ಕೃತ್ವಾನ ಕುಂಚಿದಪಿ ಚಿಂತ್ ಏತ್. ಅಂದರೆ ಆಧ್ಯಾತ್ಮ ವಿಷಯದ ಚಿಂತನೆಯನ್ನು ಕ್ರಮದಿಂದ ಪ್ರತಿದಿನವೂ ಅಭ್ಯಾಸ ಮಾಡುತ್ತಾ ಚಿಂತನೆಗೈಯುತ್ತಾ ಹೋದರೆ ಉಪರತಿ ಪ್ರಾಪ್ತವಾಗಿ ಧೈರ್ಯಯುಕ್ತ ಬುದ್ಧಿಯ ದ್ವಾರ ಮನವನ್ನು ಪರಮಾತ್ಮನಲ್ಲಿಯೇ ಸ್ಥಿರಗೊಳಿಸುವುದು ಸಹಜವೇ ಆಗುವುದು. ಆ ಪರಮಾತ್ಮನ ಹೊರತು ಬೇರೆ ಏನನ್ನೂ ಚಿಂತಿಸಕೂಡದೆಂದು ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಗಿಲ್ಲ ನಿತ್ಯ ನಿಯಮದಿಂದ ತನು ಮುಟ್ಟಿಕೊಂಡೋಡಿಲ್ಲ ನಿಚ್ಚ ಮನವನಂದದಿಗೆ ಅತ್ತಿತ್ತ ಹರಿಯಲಿಯದೆ ಚಿತ್ತದಲ್ಲಿ ಧರಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಲಿಂಗವು ಎಂಬ ಪ್ರಭುದೇವರ ವಚನದಂತೆ ಚಿತ್ತವನ್ನು ಸದಾವಕಾಲವೂ ಸಚ್ಚಿದಾನಂದನಲ್ಲಿಯೇ ಇರಿಸಿ ಗುಹೇಶ್ವರ ಲಿಂಗವೇ ತಾನಾಗಿರೆಂದು ಹೇಳಿದ್ದಾರೆ. ಕಾರಣ ಎಲ್ಲರೂ ಈ ಅಭಿಪ್ರಾಯದಂತೆ ನಡೆದು ಕೃತಾರ್ಥರಾಗಿರೆಂದು ಹೇಳಿ ಅಜ್ಜನವರು ಭಕ್ತಾದಿಗಳಿಗೆಲ್ಲ ಆಶೀರ್ವಚನ ನೀಡಿದರು. ಆಗ ಸಭೆಯಲ್ಲಿಯ ಸರ್ವರು ಜೈ ಜೈ ಶ್ರೀ ಸದ್ಗುರು ಅದ್ರಶೇಯ ಸ್ವಾಮೀಜಿ ಕಿ ಎಂದು ಜಯಘೋಷ ಮಾಡಿದರು. ಆನಂತರ ಅಜ್ಜನವರು ಸಂಪಗಾಮಿಯ ಸದ್ಭಕ್ತರನ್ನು ಕರೆದು ನಾವು ನಾಳೆ ಸೋಮವಾರ ದಿವಸವೇ ಕಾದರವಳ್ಳಿಗೆ ಹೋಗುತ್ತೇವೆ. ಅಲ್ಲಿಯ ಜನರು ನಮ್ಮ ದಾರಿಯನ್ನು ನೋಡುತ್ತಿರುವಂತರಂತೆ ಈ ಗೌಡರು ನಮ್ಮನ್ನು ಕರೆಯಲು ಬಂದಿರುತ್ತಾರೆ. ಮಧ್ಯಾಹ್ನದ ಮೇಲೆ ನಾವು ಇಲ್ಲಿಂದ ಹೊರಡುತ್ತೇವೆ ಎಂದು ಹೇಳಿದರು. ಸಂಪಗಾಮಿಯ ಹಿರಿಯರಾದ ಶ್ರೀ ಮಲ್ಲಪ್ಪ ಪರಪ್ಪ ಪಚ್ಚೇದ, ಶ್ರೀ ಚನ್ನಬಸಯ್ಯ ಸ್ವಾಮಿ ಚರಂತಿಮಠ್, ಶ್ರೀ ಬಾಳಪ್ಪ ಕೊಳವಿ, ಶ್ರೀ ಡಾಕ್ಟರ್ ಗದಿಗೆಪ್ಪ ಓಜನ್ನವರ್, ಮುರುಗೆಪ್ಪ ಟೊನ್ನಿ ಶೆಟ್ಟರು, ಗದಿಗೆಪ್ಪ ಕೋತ್ ಇವರೆಲ್ಲರೂ ಅರೆ ಮನಸ್ಸಿನಿಂದ ಒಪ್ಪಿಕೊಂಡರು. ಕಾದರವಳ್ಳಿಯ ಗೌಡರಿಗೆ ವಂದಿಸಿ ಅವರನ್ನು ಬೀಳ್ಕೊಟ್ಟರು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದ್ರಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 28ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನವ ಪಾರ್ವತಿ ಪತಿ ಹರ ಹರ ಮಹಾದೇವ್.